ನಮಗೆ ಬೇಕಾಗುವಂತಹ ಮೆಡಿಸಿನ್ಸ್ಗಳನ್ನ ನಾವೇ ಇಲ್ಲಿ ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿ. ಇಲ್ಲಿ ಗ್ರೀನ್ರಿ, ಹಸಿರು ವಾತಾವರಣ ಅನ್ನುವಂಥದ್ದು ಅರ್ಧ ಅವರದ್ದು ಆ ಕಾಯಿಲೆಗಳನ್ನು ಗುಣ ಮಾಡ್ತಾರೆ. ವೆಯ್ಟ್ ರಿಡಕ್ಷನ್ ಮಾಡ್ಕೊಂಡೆ ನಾನು ನೀ ಪೇನ್ ಸರಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಬಹಳ ಕಷ್ಟ. ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ತಾರೆ ಅಲ್ವಾ, ಇವಾಗ ಸ್ವಲ್ಪ ಆರಾಮ್ ಇರೋರಾಗಿದ್ರೆ ಮನೇಲಿ ಕುತ್ಕೊಂಡು ರೆಸ್ಟ್ ಮಾಡ್ಬೋದು ಅಂತ ಅನ್ಬೋದು. ಸೊ ಈಗ ಸಪ್ರೇಟ್ ಕ್ಯಾಟಗರಿ ಅಂತಾನೆ ಇದೆ ವರ್ಕಿಂಗ್ ಪ್ರೊಫೆಷನಲ್ಸ್ ಅಂತ. ಸೊ ಅಂತವ್ರಿಗೆ ವರ್ಕ್ ಅನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಈ ನೀ ಪೇನ್ ಅನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಯಾವ ತರ ಅಂದ್ರೆ ಕೆಲಸ ಮಾಡುವಾಗ ಹೇಗೆ ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆ ಅವರು ಫಸ್ಟ್ ಆಫ್ ಆಲ್ ಅದೇ ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ಸ್ಗಳನ್ನ ಚೇಂಜಸ್ ನಾನು ಹೇಳಿದ್ನಲ್ಲ, ಅದರೊಟ್ಟಿಗೆ ಅವರಲ್ಲಿ ಕೆಲವೊಂದು ಅವರು ಸ್ವಲ್ಪ ಅಫೋರ್ಡೆಬಿಲಿಟಿ ಇದ್ರೆ ಮನೆಯಲ್ಲಿ, ಉದಾಹರಣೆಗೆ ಒಂದು 30 ml ಆಗೋಷ್ಟು ಕ್ಯಾಸ್ಟರ್ ಆಯಿಲ್ ತಗೊಂಡು ಒಂದು ಬಟ್ಟೆಲ್ಲ ಅದ್ಬಿಟ್ಟು ಅದನ್ನ ಕಾಲಿಗೆ ರ್ಯಾಪ್ ಮಾಡೋದು. ಕ್ಯಾಸ್ಟರ್ ಆಯಿಲ್ ಅದಿರುವಂಥ ಬಟ್ಟೆಯನ್ನ ಕಾಲಿಗೆ ನೀಗೆ ರ್ಯಾಪ್ ಮಾಡಿಬಿಟ್ಟು ಪ್ರತಿ ದಿವಸ ಸ್ಟೀಮ್ ಕೊಟ್ಕೊಳ್ಳೋದು. ಏನೋ ಒಂದು ಕ್ಯಾಸ್ಟರ್ ಆಯಿಲ್ ಒಂದು 20 ರೂಪಾಯಿ 50 ರೂಪಾಯಿ ಖರ್ಚು ಅವ್ರಿಗೆ ಬರುವಂಥದ್ದು. ಜಸ್ಟ್ ಮನೇಲಿರುವಂಥ ಪ್ರೆಷರ್ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕೋದು, ಅದಕ್ಕೆ ಒಂದು ಪೈಪ್ ಏನಾದ್ರು ಹಾಕೊಂಡ್ಬಿಟ್ಟು ಅದರಿಂದ ಸ್ಟೀಮ್ ಅನ್ನ ನೀ ಜಾಯಿಂಟ್ಗೆ ಕೊಡುವಂಥದ್ದು. ಅದು ತುಂಬಾ ಈ ನೀ ಸ್ಟ್ರೆಂಥನಿಂಗ್ಗೆ ಮನೆಯಲ್ಲೇ ಮಾಡ್ಕೊಂತ ಹೋದ್ರೆ ಒಂದು ವೀಕು 10 days ಮಾಡ್ಬೇಕಾಗುತ್ತೆ. ಈಗ ಒಂದೇ ದಿವಸ ಮಾಡಿದ ತಕ್ಷಣ ಏನಂತ ದೊಡ್ಡ ಉಪಶಮನ ಆಗಲ್ಲ, ಬಟ್ 1 week 10 days 2 weeks ಮಾಡಿದಾಗ ತುಂಬಾ ಒಂದು ರಿಲೀಫ್, ಸ್ಟಿಫ್ನೆಸ್ಗಳು ಹೋಗ್ತಾ ಹೋಗ್ತದೆ. ಆ ರೀತಿಯಲ್ಲಿ ನೀ ಪೇನ್ ಕಡಿಮೆ ಬರ್ತದೆ. ಸೊ ಕೆಲಸನೂ ಮಾಡ್ಕೊಂಡು ಅವ್ರ ಮನೆಯಲ್ಲೇ ಮಾಡ್ಕೊಂತ ಹೋಗ್ಬೋದು. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ವೆಯ್ಟ್ ಜಾಸ್ತಿ ಇದ್ರೆ, ಈಗ 9 to 5 ಏನು ವರ್ಕಿಂಗ್ ಪ್ರೊಫೆಷನ್ಸ್ ಇರ್ತಾರಲ್ಲ, ಮೆಜಾರಿಟಿ ಆಫ್ ಪೀಪಲ್ ಏನಾಗ್ತದೆ ಅವರು ಓವರ್ ವೇಟ್ ಇದ್ದಾರೆ. ಸೊ ಅವರು ವೆಯ್ಟ್ ಅನ್ನ ರಿಡಕ್ಷನ್ ಮಾಡ್ಕೊಳ್ಳೇಬೇಕು. ವೆಯ್ಟ್ ರಿಡಕ್ಷನ್ ಮಾಡ್ಕೊಂಡೆ ನಾನು ನೀ ಪೇನ್ ಸರಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಬಹಳ ಕಷ್ಟನೇ. ವೆಯ್ಟ್ ಅನ್ನುವಂಥ, ಯಾಕಂದ್ರೆ ಮೆಜಾರಿಟಿ ನಮ್ಮ ವೆಯ್ಟ್ ಬೇರಿಂಗ್ ಜಾಯಿಂಟ್ ಅನ್ನೋಂಥದ್ದು ಇದು ನೀ ಆಗಿರ್ತದೆ. ಸೊ ನಮ್ಮ ವೆಯ್ಟು ನಮ್ಮ BMI ಗಿಂತ ಡಬಲ್ ಇದ್ಬಿಟ್ಟು, ಈಗ ಒಬ್ಬ 65 kg ಇರ್ಬೇಕಾದವನು 100 kg ಇದ್ಬಿಟ್ರೆ ಆ ವೆಯ್ಟ್ ಅನ್ನ ಈ ನೀ ಮೇಲೆ ಬರೋದು ಕಷ್ಟ ಆಗ್ಬಿಡತ್ತೆ. ಸೊ ಅಂತವರಿಗೆ ಇದು ಬಹಳಷ್ಟು ಸಮಸ್ಯೆ ಕೊಡುತ್ತೆ. ಯಾಕಂದ್ರೆ ಅವ್ರಿಗೆ ಏನೇ ನೀವು ಟ್ರೀಟ್ಮೆಂಟ್ ಕೊಡಿ ಅವ್ರಿಗೆ ಅದಕ್ಕೆ ರಿಸಲ್ಟ್ಸ್ ಕೊಡಕ್ಕಾಗಲ್ಲ. ವೆಯ್ಟ್ ರಿಡಕ್ಷನ್ ಅಟ್ ಲೀಸ್ಟ್ 10% ಆಫ್ ದೇರ್ ಬಾಡಿ ವೆಯ್ಟ್ಸ್ ಅನ್ನು ಒಂದ್ಮೇಲೆ ರಿಡಕ್ಷನ್ ಮಾಡಿದೆ. ಉದಾಹರಣೆಗೆ ಈಗ ಒಂದು 90 kg ಇದ್ದ ಅಂತ ಹೇಳಿ ಹೇಳಿದ್ರೆ ಒಂದು 7 to 8 kg ರೆಡ್ಯೂಸ್ ಮಾಡಿದೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಅವ್ರ ನೀ ಪೇನ್ ಅನ್ನೋದು ನ್ಯಾಚುರಲ್ ಆಗಿ ವಿದೌಟ್ ಮೆಡಿಕಮೆಂಟ್ಸ್ ಕಡಿಮೆ ಮಾಡ್ತದೆ. ಅಲ್ಲಿ ವೆಯ್ಟ್ ರಿಡಕ್ಷನ್ ಹೇಗೆ ಮಾಡಬೇಕು ನೋಡಿದ್ರೆ ಅಗೈನ್ ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ಸ್ಗಳನ್ನ ಚೇಂಜ್ ಮಾಡಬೇಕು, ಕಾರ್ಬೋಹೈಡ್ರೇಟ್ ಇಂಟೇಕ್ಸ್ ಲೆಸ್ ಮಾಡಿಬಿಟ್ಟು. ಸೊ ಆ ರೀತಿಯಲ್ಲಿ ಒಂದಿಷ್ಟು ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಅದರಿಂದ ನೀ ಪೇನಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆ. ಓಕೆ ಸರ್, ನೀವು ಹೇಳಿದಾಗ ಇವಾಗ 3 types ಆಫ್ ನೀ ಪೇನ್ಸ್ ಇದೆ ಅಲ್ವಾ? ಆಕ್ಚುಲಿ ಎಷ್ಟೊಂದು ಜನಕ್ಕೆ ಈ ನೀ ಪೇನ್ ಅಲ್ಲೂ ಕೂಡ ಕೆಟಗರೀಸ್ ಇದೆ ಅಂತ ಗೊತ್ತಿರಲ್ಲ. ಸೊ ಈಗ 3 types ಆಫ್ ನೀ ಪೇನ್ ಇದ್ದವರು, ಅದರಲ್ಲಿ ಯಾವ ಟೈಪ್ ಇದ್ದವರಿಗೆ ಜಾಸ್ತಿ ಸ್ವಲ್ಪ ಮುನ್ನೆಚ್ಚರಿಕೆ ಜಾಸ್ತಿ ತಗೋಬೇಕು? ಉದಾಹರಣೆಗೆ ಈಗ ರುಮೆಟಾಯ್ಡ್ ಆರ್ಥರೈಟಿಸ್ ಇಟ್ಸ್ ಆಟೋ ಇಮ್ಯೂನ್ ಡಿಸಾರ್ಡರ್ಸ್. ಅಂದ್ರೆ ನಮ್ಮ ದೇಹದಲ್ಲಿ, ಉದಾಹರಣೆ ಇನ್ನೂ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಹೇಳಿ ಆದ್ರೆ, ನಿಮ್ಮನೇಲಿ ಒಂದು ನಾಯಿ ಇರ್ತದೆ. ಆ ನಾಯಿ ಸ್ವಾಮಿ ನಿಷ್ಠೆಗೆ ಹೆಸರಾಗಿರುವಂತ ಪ್ರಾಣಿ. ಒಂದು ಪರ್ಟಿಕ್ಯುಲರ್ ಡೇ ಏನ್ ಅನ್ನ ಹಾಕಿರ್ತಲ್ಲ ಯಜಮಾನನಿಗೆ ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಂದ್ರೆ ನಮ್ಮ ದೇಹದ ಒಳಗಡೆ ಒಂದು ಫೈಟಿಂಗ್ ಅದು. ಸೊ ಇದನ್ನು ನಾವು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ಬಿಡ್ತೀವಿ. ಸೊ ಯಾರಿಗೆ ಈ ರುಮೆಟಾಯ್ಡ್ ಆರ್ಥರೈಟಿಸ್ ಇದೆ ಅವರು ತುಂಬಾ ಜಾಗೃತಿ ಆಗಿರ್ಬೇಕು. ಅವರ ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ಸ್ಗಳನ್ನು ಬಹಳಷ್ಟು ಜಾಗರೂಕತೆಯಿಂದ ನಿರ್ವಹಿಸಬೇಕಾಗತ್ತೆ. ಅಂದ್ರೆ ಅದು ಕೇವಲ ನೀಗೆ ಮಾತ್ರ ಅಲ್ಲ, ಬೇರೆ ಬೇರೆ ಜಾಯಿಂಟ್ಗಳಿಗೂ ಸಹ ಅದು ಎಫೆಕ್ಟ್ ಮಾಡ್ತಾ ಹೋಗ್ತದೆ. ಅದರಿಂದ ಸಿವಿಯರ್ ಪೇನಿಂದ ಅವರು ಬಳಲ್ತಾ ಇರಬೇಕು. ಹಾಗಾಗಿ ಯಾರಿಗೆ ಈಗ RA ಪಾಸಿಟಿವ್ ಬಂತು ಅಥವಾ ರುಮೆಟಾಯ್ಡ್ ಆರ್ಥರೈಟಿಸ್ ಇದೆ ಅಂತೇಳಿ ಹೇಳಿದ್ರೆ ಅವರು ತುಂಬ ಕಾನ್ಷಿಯಸ್ ಆಗಿ ಅವರ ಫುಡ್ಡು, ಲೈಫ್ ಸ್ಟೈಲು ಮೇಂಟೈನ್ ಮಾಡ್ಕೋಬೇಕು. ಸೊ ಸೆಕೆಂಡ್ಲಿ ಗೌಟಿ ಆರ್ಥರೈಟಿಸ್. ಗೌಟಿ ಆರ್ಥರೈಟಿಸ್ ಅಗೇನ್ ಯೂರಿಕ್ ಆಸಿಡ್ ಅಂಶ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಜಾಸ್ತಿ ಆಗೋದ್ರ ಮುಖೇನ ಈ ಗೌಟಿ ಆರ್ಥರೈಟಿಸ್ ಬರುವಂಥದ್ದು. ಸೊ ಇಲ್ಲೂ ಹಾಗೆ ನಮ್ಮ ಫುಡ್ಡು, ಅಗೈನ್ ನಮ್ಮ ಫುಡ್ಡು ತುಂಬ ಕೇರ್ಫುಲ್ ಆಗಿ ಫುಡ್ಡನ್ನ ಚಾಯ್ಸ್ ಮಾಡ್ಕೊಂಡ್ಬಿಟ್ಟು ಒಳ್ಳೆಯ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಈ ಗೌಟಿ ಆರ್ಥರೈಟಿಸ್ ಸಹ ವಿದೌಟ್ ಮೆಡಿಕೇಶನ್ಸ್ ನಮಗೆ ಮೇಂಟೈನ್ ಮಾಡಲಿಕ್ಕಾಗುತ್ತೆ. ಬಟ್ ಮೆಜಾರಿಟಿಲಿ ಇವತ್ತು ಸಫರ್ ಆಗ್ತಾ ಇರುವಂಥದ್ದು ಈ ಆಸ್ಟಿಯೋ ಆರ್ಥರೈಟಿಸ್, ಮೂಳೆ ಸವೆತ ಅನ್ನುವಂಥದ್ದು. ಸೊ ಈ ಮೂಳೆ ಸವೆತಕ್ಕೆ ನಾವು ತುಂಬಾನೇ ಮಹತ್ವವನ್ನು ಕೊಡಲೇಬೇಕು ಇವತ್ತಿನ. ಯಾಕಂದ್ರೆ 60-70ರಲ್ಲಿ ಬರ್ತಾ ಇರುವಂತಹ ಮೂಳೆ ಸವೆತ 25-30ರಲ್ಲಿ ಬರ್ತಾ ಇದೆ. ಹಾಗಾಗಿ ನಮ್ಮ ಟೋಟಲ್ 25ಕ್ಕೆ ನಿಮ್ಗೆ ನೋವು ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ
100% ನೀವು ಅದ್ರ ಬಗ್ಗೆ ಗಮನವನ್ನು ಕೇಂದ್ರೀಕರಿಸಲೇಬೇಕು. ನಿಮ್ಮ ಲೈಫ್ ಸ್ಟೈಲನ್ನು ತಗೋಬೇಕು, ನಿಮ್ಮ ಫುಡ್ ಹ್ಯಾಬಿಟ್ಸನ್ನು ಚೇಂಜ್ ಮಾಡ್ಕೋಬೇಕು. ನೀವು ಬೆಳಿಗ್ಗೆ ಏಳೋದ್ರಿಂದ ನಿಮ್ಮ ಸಂಜೆ ಮಲಗುವವರೆಗೆ ನಿಮ್ಮ ಕೆಲವೊಂದು ಆಕ್ಟಿವಿಟೀಸ್ಗಳನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ತುಂಬ ಹೊತ್ತು ನಿಲ್ಲುವಂಥವ್ರು ಇದ್ರೆ, ಅಂದ್ರೆ ಫುಲ್ಲು ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲೇ ಇದ್ದು ವರ್ಕ್ ಮಾಡುವಂತಾದ್ರೆ ಸ್ವಲ್ಪ ಅಟ್ಲೀಸ್ಟ್ 1 ಅವರ್ಗೆ ಒಂದ್ಸತಿ ಆದ್ರೂ 5 to 10 minutes ಅವ್ರು ಕೂತ್ಕೊಂಡು ಅದರ ಬ್ರೇಕ್ ತಗೋಬೇಕು. ಈಗ ಜ್ಯುವೆಲರಿ ಶಾಪ್ ಅಲ್ಲಿ ಅಥವಾ ಕ್ಲಾತ್ ಸ್ಟೋರ್ ಅಲ್ಲೆಲ್ಲ ನಾವು ನೋಡ್ತೀವಲ್ಲ, ಅವ್ರು ಬೆಳಿಗ್ಗೆಯಿಂದ ಸಂಜೆ ತನಕ ನಿಂತು ಇರ್ತಾರೆ 9 to 5 ತನಕ. ಸೊ ಅಂತವ್ರು ಇದ್ರೆ ಅಟ್ಲೀಸ್ಟ್ ಸ್ವಲ್ಪ ಬ್ರೇಕ್ ತಗೊಂಡು ಒಂದು ಅವರ್ಲಿ ಒಂದು 5 to 10 minutes ಬ್ರೇಕ್ ತಗೊಂಡು ಆ ರೀತಿಯಲ್ಲಿ ಮಾಡ್ಕೊಳ್ಳೇಬೇಕು. ಮತ್ತೆ 25ಕ್ಕೆ ಬಂದಿರುವಂತಹ ನೀ ಪೇನು ಇನ್ನೊಂದು 5 ವರ್ಷನೋ 8 ವರ್ಷನೋ ತುಂಬ ಸಿವಿಯರ್ ಮಟ್ಟಕ್ಕೆ ಹೋಗುತ್ತೆ. ಒಂದು ವೇಳೆ ಅವರು ಪ್ರಿಕಾಷನ್ಸ್ಗಳನ್ನು ತಗೊಳ್ತಾ ಇದ್ದಾರೆ, ಅವರ ಫುಡ್ ಹ್ಯಾಬಿಟ್ಸ್ಗಳನ್ನು ಚೇಂಜ್ ಮಾಡಬೇಕು. ಅವರ ಒಂದು ವೇಳೆ ವೆಯ್ಟ್ ತುಂಬ ಜಾಸ್ತಿ ಇದ್ದಾರೆ, 25 ವರ್ಷಕ್ಕೆ 100 kg ಇದ್ದಾರೆ ಅಂತ ಹೇಳಿದ್ರೆ ಆ ವೆಯ್ಟ್ಗಳನ್ನು ಖಂಡಿತವಾಗ್ಲೂ ಅವರು ರಿಡಕ್ಷನ್ ಮಾಡ್ಕೊಳ್ಳೇಬೇಕು. ಆಮೇಲೆ ರೆಗ್ಯುಲರ್ ಎಕ್ಸಸೈಸ್ಗಳನ್ನು, ನೀ ಸ್ಟ್ರೆಂಥನಿಂಗನ್ನು ಖಂಡಿತವಾಗ್ಲೂ ಮಾಡಬೇಕು. ಸೊ ಇದನ್ನೆಲ್ಲ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅವರು ಬರುವಂತಹ ಡಿಸೀಸ್, ಈಗ 25ಕ್ಕೆ ಬಂದದನ್ನ ಅಟ್ಲೀಸ್ಟ್ ಒಂದು 40-45 ವಿದೌಟ್ ಮೆಡಿಕೇಶನ್ಸ್ ಅವರಿಗೆ ಪುಷ್ ಮಾಡ್ಲಿಕ್ಕಾಗತ್ತೆ. ಸೊ ಈ ರೀತಿ ಎಲ್ಲ ಅಡಾಪ್ಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಆರೋಗ್ಯಯುತವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಸರ್, ಇವಾಗ ನೀ ಪೇನ್ ಅಂತ ಬಂದಾಗ ಎಷ್ಟೊಂದ್ ಜನಕ್ಕೆ ತಲೆಯಲ್ಲಿರುತ್ತೆ ಏನ್ ತಿನ್ಬೇಕು ಏನ್ ತಿನ್ನಬಾರ್ದು, ಬಿಕಾಸ್ ಇವಾಗ ಕರೆಕ್ಟ್ ಆಗಿರುವಂತಹ ಅವರಿಗೆ ವಿಚಾರಗಳು ಗೊತ್ತಿರಲ್ಲ. ಅಂಡ್ ಇವಾಗ ಗೂಗಲ್ ನೋಡಕ್ ಹೋದ್ರೆ ಒಪಿನಿಯನೇಟೆಡ್ ಇನ್ಫಾರ್ಮೇಶನ್ಸ್ ಇರ್ತವೆ ಆಕ್ಚುಲಿ. ಸೊ ಯಾವ್ಯಾವ ಫುಡ್ ನ ಅವಾಯ್ಡ್ ಮಾಡ್ಬೇಕಾಗತ್ತೆ ಅಂಡ್ ಯಾವ್ಯಾವ ಫುಡ್ ನ ಕನ್ಸ್ಯೂಮ್ ಮಾಡ್ಬೇಕಾಗತ್ತೆ ನೀ ಪೇನ್ ಇದ್ದಾಗ? ಬಹಳ ಅದ್ಭುತವಾದ ಕ್ವಶನ್ಸ್ ಕೇಳಿದಿರಾ. ಯಾಕಂದ್ರೆ ಸರ್ವೇ ಸಾಮಾನ್ಯವಾಗಿ ಏನ್ ತಿನ್ಬೇಕು ಏನ್ ತಿನ್ನಬಾರ್ದು ಅನ್ನುವಂಥದ್ದು ಜನರಿಗೆ ಅದರ ಅರಿವು ಕಡಿಮೆ ಆಗಿರ್ತದೆ. ಸೊ ಅದೆಷ್ಟೋ ಕಾಯಿಲೆಗಳು ಬರೋದು ನಾವು ತಿನ್ನುವಂತ ಆಹಾರದಿಂದಲೇ, ನಾವು ಮೊದಲೇ ಹೇಳಿದೀವಿ. ಸೊ ಇಲ್ಲೂ ಸಹ ನೀ ಪೇನಲ್ಲೂ ಸಹ ಅದು ಮೆಜಾರಿಟಿ ಆದಂತಹ ಒಂದು ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸೊ ಅಲ್ಲಿ ನಾವು ಅವಾಯ್ಡ್ ಮಾಡಬೇಕಾಗಿರುವಂತಹ ಕೆಲವೊಂದು ಫುಡ್ಗಳಲ್ಲಿ ಮೇಜರ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಸಕ್ಕರೆ. ಇವತ್ತಿನ ದಿವಸ ನಾವು ಬಿಳಿ ವಿಷ ಸಕ್ಕರೆಯನ್ನು ಜಾಸ್ತಿ ಯೂಸ್ ಮಾಡ್ತೀನಿ, ಅದನ್ನ ಕಂಪ್ಲೀಟ್ ಆಗಿ ವರ್ಜನೆ ಮಾಡಬೇಕು. ಯಾವುದು ಒಂದು ರುಮ್ಯಾಟೈಡ್ ಆರ್ಥರೈಟಿಸ್ ಅಲ್ಲಿ ಇರಲಿ, ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಇರಲಿ, ಈವನ್ ಗೌಟಿಯಲ್ಲಿ ಇರಲಿ, ಸಕ್ಕರೆಯ ಉತ್ಪನ್ನ ಹಾಕಿರುವಂತಹ ಸ್ವೀಟ್ಸ್ ಗಳನ್ನ ಕಂಪ್ಲೀಟ್ ಆಗಿ ವರ್ಜನೆ ಮಾಡಬೇಕು. ಇನ್ನೊಂದು ಮೈದಾ, ರಿಫೈನ್ಡ್ ಫ್ಲೋರ್ ಅಂತ ಏನ್ ಕರಿತೀವಲ್ಲ, ಮೈದಾ ಹಿಟ್ಟಿಂದ ಮಾಡಿರುವಂತಹ ಪ್ರಾಡಕ್ಟ್ಸ್ ಗಳನ್ನ ಕಂಪ್ಲೀಟ್ ಆಗಿ ಇದನ್ನ ನಾವು ಅವಾಯ್ಡ್ ಮಾಡಲೇಬೇಕು ನೀ ಪೇನ್ ಅಲ್ಲಿ, ಯಾವುದು ಎಲ್ಲ ರೀತಿಯ ನೀ ಪೇನ್ಗಳಲ್ಲೂ. ಹಾಗೆ ಈ ವೈಟ್ ರೈಸ್ ಇವತ್ತು ನಾವು ಏನ್ ಜಾಸ್ತಿ ಯೂಸ್ ಮಾಡಿದ್ರೆ ರಿಚ್ ಆಫ್ ಕಾರ್ಬೋಹೈಡ್ರೇಟ್ ಮತ್ತೆ ಸ್ಟಾರ್ಚ್, ಅದರಲ್ಲಿರುವಂತ ಬೇರೆ ನ್ಯೂಟ್ರಿಷನ್ಸ್ಗಳೆಲ್ಲ ಅದು ಹೋಗಿರುತ್ತೆ. ಸೊ ಈ ವೈಟ್ ರೈಸ್ ಅನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತೆ ವೆಜಿಟೇಬಲ್ಸ್ ಗಳಲ್ಲಿ ನಾವು ನೋಡ್ತಾ ಹೋದ್ರೆ ಬದನೆಕಾಯಿಯನ್ನ ಸ್ವಲ್ಪ ನಾವು ರಿಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ, ಆಲೂಗಡ್ಡೆಯನ್ನ ರಿಸ್ಟ್ರಿಕ್ಟೆಡ್ ಯೂಸ್ ಮಾಡಬೇಕಾಗುತ್ತೆ. ಅಂದ್ರೆ ಆಲೂಗಡ್ಡೆ ಮತ್ತೆ ಬದನೆಕಾಯಿನ ಕಂಪ್ಲೀಟ್ ಆಗಿ ಯೂಸ್ ಅವಾಯ್ಡ್ ಮಾಡಿ, ಹೌದು ನಂಜು ಅಂತ ಹೇಳಿ ನಮ್ಮ ಕನ್ನಡದಲ್ಲಿ ಹೇಳ್ತೀವಿ. ಸೊ ಅದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು. ಆಮೇಲೆ ಈ ಏನು ಪೀನಟ್ಸ್, ನಮ್ದು ಪೀನಟ್ಸ್ ಇದೆಯಲ್ಲ, ಸೊ ಅದನ್ನು ಸಹ ನಾವು ನೆಲಗಡಲೆ ಬೀಜ, ಕಡಲೆಕಾಯಿ, ನೆಲಗಡಲೆ ಬೀಜವನ್ನ ಅದನ್ನು ಸಹ ಈ ಕಂಡೀಷನ್ಸ್ಗಳಲ್ಲಿ ಅವಾಯ್ಡ್ ಮಾಡಬೇಕು. ಮತ್ತೆ ಸ್ವಲ್ಪ ಲಿಮಿಟೆಡ್ ಆಗಿ ನಾವು ಬೆಂಡೆಕಾಯಿನ, ಲೇಡೀಸ್ ಫಿಂಗರ್ ಅಂತ ಏನ್ ಕರಿತೀವಿ, ಬೆಂಡೆಕಾಯಿನ ಜಾಸ್ತಿಯಾಗಿ ಬೆಳೆಸುವಂಥದ್ದು ನೀ ಪೇನಲ್ಲಿ ಒಳ್ಳೇದು ಆಗಿರೋದಿಲ್ಲ. ಹಾಗೆ ತೊಗರಿಬೇಳೆ, ತೊಗರಿಬೇಳೆಯನ್ನು ಸಹ ಆದಷ್ಟು ಮಿನಿಮೈಸ್ ಮಾಡ್ತಾ ಯೂಸೇಜ್ ಅಲ್ಲಿ ಮಿನಿಮೈಸ್ ನಾವು ಮಾಡಲೇಬೇಕಾಗುತ್ತೆ. ಇದು ಅಲ್ಲದೆ ಸ್ವಲ್ಪ ಈ ಮೊಸರು ಹಾಕಿರುವಂತ ಮೊಸರು ಐಟಮ್ಸ್ಗಳು, ಮಜ್ಜಿಗೆ ಪರವಾಗಿಲ್ಲ, ಮೊಸರನ್ನ ನಾವು ಇಲ್ಲಿ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಹಾಲು ಸಹ ಜಾಸ್ತಿ ಪ್ರಮಾಣದಲ್ಲಿ ಹಾಲು ಒಳ್ಳೇದಲ್ಲ. ಸೊ ಎಸ್ಪೆಷಲಿ ರುಮ್ಯಾಟೈಡ್ ಆರ್ಥರೈಟಿಸ್ ಅಲ್ಲಿ ಹಾಲು ಒಳ್ಳೇದಲ್ಲ, ಹಾಗಾಗಿ ಮೊಸರು ಜಾಸ್ತಿ ಯೂಸ್ ಮಾಡುವಂಥದ್ದು ಒಳ್ಳೇದಲ್ಲ. ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಸ್ವಲ್ಪ ಹಾಲನ್ನು ನಾವು ಯೂಸ್ ಮಾಡಬಹುದು. ಇನ್ನು ನೆಕ್ಸ್ಟ್ ಹೇಳ್ಬೇಕಂತ ಹೇಳಿದ್ರೆ ಇದು ಏನು ಭೂಮಿಯ ಅಡಿಗಡೆಯಲ್ಲಿ ಬೆಳೆಯುವಂತಹ ಪದಾರ್ಥಗಳನ್ನ, ಫುಡ್ಸ್ಗಳನ್ನ ಜಾಸ್ತಿಯಾಗಿ ಯೂಸ್ ಮಾಡುವಂಥದ್ದು ಒಳ್ಳೆಯದಲ್ಲ. ಆದಷ್ಟು ಭೂಮಿಯ ಮೇಲ್ಗಡೆ ಬೆಳೆಯುವಂಥದ್ದು, ಯಾಕಂದ್ರೆ ಭೂಮಿಯ ಅಡಿಗಡೆ ಬೆಳೆಯುವಂಥದ್ದು ನಾವೆಲ್ಲ ವಾತವೃದ್ಧಿಕಾರಕ ಅಂತ ಹೇಳ್ತೀವಿ. ಹಾಗಾಗಿ ಈ ಭೂಮಿಯ ಅಡಿಗಡೆಯಲ್ಲಿ ಬೆಳೆಯುವಂತಹ ಒಂದಿಷ್ಟು ಫುಡ್ಸ್ಗಳನ್ನ ನಾವು ಆದಷ್ಟು ಮಿನಿಮೈಸ್ ಮಾಡಬೇಕು, ಯೂಸೇಜ್ ಅಲ್ಲಿ ಕಡಿಮೆ ಮಾಡ್ತಾ ಹೋದ್ರೆ. ಗೆಡ್ಡೆ ಎಲ್ಲ ಗಡ್ಡೆಗಳನ್ನ, ಅಂದ್ರೆ ಈಗ ಆಲೂಗಡ್ಡೆನ ಸ್ಪೆಸಿಫಿಕಲಿ ಅವಾಯ್ಡ್ ಮಾಡ್ಲೇಬೇಕು. ಬೇರೆ ಎಲ್ಲ ಗಡ್ಡೆಗಳನ್ನ ಒಂದು 15 ದಿವಸಕ್ಕೆ ಒಂದ್ಸತಿನೋ ತಿಂಗಳಿಗೆ ಒಂದ್ಸತಿ ಆ ರೀತಿಯಲ್ಲಿ ಯೂಸ್ ಮಾಡಿ. ಪ್ರತಿ ದಿವಸ ಗಡ್ಡೆ ಗೆಣಸುಗಳನ್ನೇ ತಿನ್ಕೊಂಡಿರುವಂತದ್ದು ಯಾರು ಮಾಡ್ಕೋಬಹುದು. ಇದೆಲ್ಲ ಸಾಮಾನ್ಯವಾಗಿ ನಾವು ಒಂದು ಆರೋಗ್ಯಕರವಾಗಿ ಬದುಕಲಿಕ್ಕೆ, ನೀಯ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಳಿಕ್ಕೆ, ವಾತಾವರಣ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಆಹಾರ ಕ್ರಮಗಳು ಬಹಳಷ್ಟು ಸಹಾಯಕ ಆಗುತ್ತದೆ. ಸಖತ್ ಬ್ಯೂಟಿಫುಲ್ ಆಗಿರೋ ಪಾಯಿಂಟ್ಸ್ ಹೇಳಿದ್ರಿ ಸರ್. ನಿಮ್ ಪ್ರಕಾರ ಹೇಳ್ತಿರೋದು ಹೇಗಿದೆ ಅಂತ ಅಂದ್ರೆ ನಮ್ಮಲ್ಲೇ ಎಲ್ಲಾ ಪ್ರಾಬ್ಲಮ್ಗಳಿಗೂ ಕೂಡ ಮದ್ದಿರುತ್ತೆ ಅಂತ. ಸೊ ಈಗ ಮುಖ್ಯವಾಗಿರೋ ಅಂಶಕ್ಕೆ ಬಂದ್ರೆ, ಚಿತ್ರಕೂಟ ಆಯುರ್ವೇದದಲ್ಲಿ ಸ್ಪೆಷಲಿ ನೀ ಪೇನ್ಗೆ ಯಾವ ರೀತಿಯ ಟ್ರೀಟ್ಮೆಂಟ್ಗಳು ಲಭ್ಯವಿದೆ? ಚಿತ್ರಕೂಟ ಆಯುರ್ವೇದದಲ್ಲಿ ಈಗ ಎಷ್ಟೋ ಆಯುರ್ವೇದ ಸೆಂಟರ್ಗಳಲ್ಲಿ ಎಲ್ಲ ಕಡೆಯಲ್ಲೂ ಹೋದ್ರು ಅದೇ ರೀತಿಯ ಜಾನು ಬಸ್ತಿನೋ, ಇನ್ನೊಂದು ಬಸ್ತಿನೋ, ಇನ್ನೊಂದು ಪತ್ರಪಿಂಡಸು. ಆದ್ರೆ ನಮ್ಮಲ್ಲಿ
ಸ್ಪೆಸಿಫಿಕ್ ಆಗಿರುವಂತಹ ಒಂದಿಷ್ಟು ಚಿಕಿತ್ಸೆಗಳಿವೆ. ಯಾಕಂದ್ರೆ ನಮ್ಮ ವಾತಾವರಣದಲ್ಲೇ ಇಲ್ಲಿಯ ಒಂದು ನಮ್ದು ಈ ಕ್ಯಾಂಪಸ್ ನಲ್ಲಿ ಅಷ್ಟು ನಮಗೆ ಬೇಕಾಗುವಂತಹ ಮೂಲಿಕೆಗಳನ್ನ ನಾವು ಬೆಳೆಸ್ತಾ ಇರ್ತೀವಿ ಟ್ರೀಟ್ಮೆಂಟ್ಗೆ ಬೇಕಾಗುತ್ತೆ. ಸೊ ಅದನ್ನ ಫ್ರೆಶ್ ಆಗಿಬಿಟ್ಟು ಅದನ್ನ ಕಲೆಕ್ಟ್ ಮಾಡಿಬಿಟ್ಟು ಇಂಡಿವಿಜುವಲೈಸ್ಡ್ ನಮಗೆ, ಯಾಕಂತ ಹೇಳಿದ್ರೆ ನಮ್ಮ ಸ್ಪೆಷಾಲಿಟಿ ಅಂತ ಹೇಳಿ ಹೇಳಿದ್ರೆ ಅದೇ, ನಮಗೆ ಬೇಕಾಗುವಂತಹ ಮೆಡಿಸಿನ್ಸ್ ಗಳನ್ನ ನಾವೇ ಇಲ್ಲಿ ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇಮಿಡಿಯೇಟ್ ಆಗಿ ಈಗ ಈ ಪೇಷಂಟ್ಸ್ ಬಂದ್ರು ಇವತ್ತು ಅಂತ ಹೇಳಿದ್ರೆ, ಅಡ್ಮಿಷನ್ ಆದ್ರು ಅಂತ ಹೇಳಿದ್ರೆ, ನಾಳೆ ಅವ್ರಿಗೆ ಏನ್ ಬೇಕು ಅಂತದನ್ನ ಇವತ್ತು ನಾವು ಅದನ್ನ ಆ ಹರ್ಬ್ಸ್ ಅನ್ನ ಕಲೆಕ್ಟ್ ಮಾಡಿಬಿಟ್ಟು ಅದನ್ನ ಏನು ಯಾವ ರೀತಿಯಲ್ಲಿ ಯೂಸ್ ಮಾಡಬೇಕು, ಸೊ ಆ ರೀತಿಯಲ್ಲಿ ಅದಕ್ಕೆ ಬೇಕಾಗುವಂತಹ ಚಿಕಿತ್ಸೆಗಳನ್ನ ಫ್ರೆಶ್ ಆಗಿ ಕಲೆಕ್ಟ್ ಮಾಡಿರೋ ಹರ್ಬ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಹಾಗೆ ಈಗ ನೀ ಪೇನ್ ಅಲ್ಲಿ ಸಾಮಾನ್ಯವಾಗಿ ನಾವು ಲೀಚ್ ಥೆರಪಿ, ಇದು ಎಲ್ಲ ಕಡೆಯಲ್ಲೂ ನೀ ಪೇನ್ ಅಲ್ಲಿ ಲೀಚ್ ಥೆರಪಿ ಮಾಡಿ ನೀವು ಕಾಣಿಸೋದಿಲ್ಲ. ಸೊ ನಮ್ಮಲ್ಲಿ ನೀ ಪೇನ್ ಅಲ್ಲಿ ಸ್ಪೆಷಲ್ ಆಗಿ ಇದು ಲೀಚ್ ಥೆರಪಿ ಮಾಡ್ತೀವಿ. ಹಾಗೆ ಕಪಿಂಗ್ ಥೆರಪಿ ಅದನ್ನ ಮಾಡ್ತೀವಿ. ಅದಲ್ಲದೆ ಬಸ್ತಿ ಚಿಕಿತ್ಸೆಗಳನ್ನ ಮಾಡ್ತೀವಿ. ಇದರಲ್ಲೂ ಹಾಗೆ ಏನು ಬಸ್ತಿಗೆ ಬೇಕಾಗಿರುವಂತಹ ದ್ರವ್ಯಗಳನ್ನ ನಾವಿಲ್ಲಿ ಫ್ರೆಶ್ ಆಗಿ ಅದನ್ನ ಕಲೆಕ್ಟ್ ಮಾಡಿಬಿಟ್ಟು ಅದನ್ನ ಏನು ಬೇಕು ಅದನ್ನ ತಯಾರಿಸ್ಬಿಟ್ಟು ಅದನ್ನ ಇದು ಮಾಡ್ತೀವಿ. ಸೊ ಉತ್ತಮವಾದಂತಹ ರಿಸಲ್ಟ್ಸ್ ಗಳನ್ನ ನೀ ಪೇನ್ಗೆ ಇಲ್ಲಿ ಪಡೆಯಲಿಕ್ಕೆ ಸಾಧ್ಯ. ಮತ್ತೆ ಅದಲ್ಲದೆ, ಯಾಕಂದ್ರೆ ಇಲ್ಲಿ ಬಂದು ರೋಗಿ ಇದ್ರು ಅಂತ ಹೇಳಿದ್ರೆ ಅವರಿಗೆ ಸ್ಪೆಸಿಫೈಡ್ ಡಯಟ್ ಕೊಡ್ತೀವಿ. ಅವರ ಡಯಟ್ ಹೇಗಿರ್ತದೆ, ಅವರ ಡಿಸೀಸ್ಗೆ ಓರಿಯೆಂಟೆಡ್ ಆಗುತ್ತೆ, ಅವರ ಚಿಕಿತ್ಸಾ ಕ್ರಮಕ್ಕೆ ಅನುಗುಣವಾದಂತಹ ಡಯಟ್ ಇರ್ತದೆ. ಮತ್ತೆ ಇಲ್ಲಿ ಗ್ರೀನರಿ, ಹಸಿರು ವಾತಾವರಣ ಅನ್ನುವಂಥದ್ದು ಅರ್ಧ ಅವರದ್ದು ಕಾಯಿಲೆಗಳನ್ನು ಗುಣ ಮಾಡ್ತದೆ. ಇವತ್ತು ನೀ ಪೇನ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲೋ ಒಂದು ಕಡೆ ಸ್ಟ್ರೆಸ್ ಅನ್ನುವಂಥದ್ದು ಒನ್. ಸೊ ಅದಕ್ಕೂ ಸಹ ಮಾನಸಿಕವಾಗಿ ಅವರಿಗೆ ದೈಹಿಕವಾಗಿ ಎರಡೂ ರೀತಿಯಲ್ಲಿ ಅವರಿಗೆ ಒಂದು ರಿಲ್ಯಾಕ್ಸ್ ಆಗುವಂತಹ ಒಂದು ಫೀಲಿಂಗ್ಸ್ ಬರ್ತದೆ. ಅದು ಅವರ ಏನು ನೀನ ಸ್ಟ್ರೆಂಥಿಂಗ್ ಆಟೋಮೆಟಿಕ್ ಆಗಿ ಜಾಸ್ತಿ ಮಾಡ್ತಾರೆ. ಹೆಲ್ದಿ ಲೈಫ್ ಸ್ಟೈಲು, ಎಷ್ಟೊತ್ತಿಗೆ ಹೇಳ್ಬೇಕು, ಎಷ್ಟೊತ್ತಿಗೆ ಮಲಗಬೇಕು, ಯಾವ ರೀತಿ ಎಕ್ಸರ್ಸೈಸ್ ಮಾಡಬೇಕು ನಿಮ್ಮ ನೀಗೆ, ಅದನ್ನೆಲ್ಲ ಪರ್ಟಿಕ್ಯುಲರ್ ಆಗಿ ಅದನ್ನ ನಾವು ಹೇಳ್ತಾ ಹೋಗ್ತೀವಿ. ಉದಾಹರಣೆಗೆ ಈಗ ಆಸ್ಟಿಯೋಆರ್ಥ್ರೈಟಿಸ್ ಆದ್ರೆ ನೀವು ಇದನ್ನ ಮಾಡಬೇಡಿ, ಇದನ್ನ ಮಾಡಿ, ಇದನ್ನ ಹೀಗೆ ಮಾಡಬೇಕು, ಅದನ್ನೆಲ್ಲ ಟ್ರೈನ್ ಮಾಡ್ತೀವಿ. ಇಂಡಿವಿಜುವಲೈಸ್ ಆಗಿ ನಾವು ಟ್ರೈನ್ ಮಾಡ್ತೀವಿ. ಸೊ ಅದೆಲ್ಲ ಅವರ ನೀ ಸ್ಟ್ರೆಂಥನಿಂಗಿಗೆ ಅಥವಾ ಅವರ ನೀರಿನ ಪೇನ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಸಹಕಾರಿಯಾಗ್ತದೆ. ವೆರಿ ನೈಸ್. ಸೊ ನಿಮ್ ಪ್ರಕಾರ ನೀವು ಏನೇನೆಲ್ಲ ಟ್ರೀಟ್ಮೆಂಟ್ ಚಿತ್ರಕೂಟ ಆಯುರ್ವೇದದಲ್ಲಿ ಕೊಡ್ತಿದ್ರು, ಅದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅದನ್ನ ನೀವೇ ಬೆಳಿತಿದ್ದೀರಾ ಅಂತ ಅಲ್ವಾ? ಇಲ್ಲಿಯ ಲೋಕಲ್ ನಮ್ಮ ಫಾರ್ಮ್ ಅಲ್ಲೇ ಅದಕ್ಕೆ ನಾವು ಬೇಕಾಗುವಂತಹ ಹರ್ಬ್ಸ್ ಗಳನ್ನ ಇಲ್ಲೇ ಬೆಳೆದು ಅದರಿಂದಾನೇ ಆ ಚಿಕಿತ್ಸೆಗಳನ್ನ ಕೊಡುವಂಥದ್ದು. ನೋಡಿದ್ರಲ್ವಾ ವೀಕ್ಷಕರೇ, ನೀ ಪೇನ್ ಅಂದ್ರೆ ಏನು, ಅದರ ಲಕ್ಷಣಗಳೇನು, ನಮ್ಮ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಹೇಗಿರ್ಬೇಕು, ಫುಡ್ ಹ್ಯಾಬಿಟ್ಸ್ ಹೇಗಿರ್ಬೇಕು, ಅಂಡ್ ನಮ್ಮ ಮೆಂಟಲ್ ಸಿಚುವೇಶನ್ ಹೇಗಿರ್ಬೇಕು, ಅಂಡ್ ಯಾವುದೇ ತರ ನೀ ಪೇನ್ ಅಥವಾ ಏನೇ ಒಂದು ಪ್ರಾಬ್ಲಮ್ ಬಂದ್ರೂ ಕೂಡ ನಾವು ಅದನ್ನು ಯಾವ ರೀತಿ ಪಾಸಿಟಿವ್ ಆಗಿ ಸ್ವೀಕರಿಸಬೇಕು. ಅಂಡ್ ವಿಶೇಷವಾಗಿ ಚಿತ್ರಕೂಟ ಆಯುರ್ವೇದದಲ್ಲಿ ಈ ಪರ್ಟಿಕ್ಯುಲರ್ ನೀ ಪೇನ್ಗೆ ಎಂತಹ ಟ್ರೀಟ್ಮೆಂಟ್ಗಳಿರುತ್ತೆ, ಆ್ಯಂಡ್ ನೀವು ಇಲ್ಲಿ ಬಂದರೆ ನೀವು ಯಾವ ರೀತಿಯ ಟ್ರೀಟ್ಮೆಂಟ್ಗಳನ್ನ ಪಡ್ಕೊಳ್ಬೋದು, ಅದೇ ರೀತಿ ಯಾವ ರೀತಿಯ ಪಾಸಿಟಿವ್ ಲೈಫ್ ಸ್ಟೈಲನ್ನು ನೀವು ಅಳವಡಿಸ್ಕೊಳ್ಬೋದು ಅಂತ. ಇದಾಗಿತ್ತು ಇವತ್ತಿನ ಸಂಚಿಕೆ. ಮಂಡಿ ನೋವಿನ ಬಗ್ಗೆ, ಟ್ರೀಟ್ಮೆಂಟ್ ಬಗ್ಗೆ, ಹಾಗೂ ಚಿತ್ರಕೂಟ ಆಯುರ್ವೇದದಲ್ಲಿ ಏನೇನೆಲ್ಲ ಟ್ರೀಟ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಡೀಪ್ ಆಗಿ ನಮ್ಮೆಲ್ಲರಿಗೂ ಕೂಡ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸಾಕಷ್ಟು ಮಾಹಿತಿಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ